when my dad was young, ತಾತ ಜೊತೆ ಒಂದು ಓಲ್ಡ್ಸ್ ಮೊಬೈಲ್ ಗಾಡಿ ಇತ್ತು. I think he's got his passion for cars from there only. And ನಾನು when I was small, that he used to take me to the showroom and ಎಲ್ಲ ಗಾಡಿ ನೋಡಿಬಿಟ್ಟು, you've gone everywhere and done everything. ಜನರಲಿ ಆಟ ಸಾಮಾನು ಜೊತೆ ಬಿಡೋದು, ನೀವು ಕಾರ್ ಜೊತೆನೇ ಆಟ ಆಡ್ಕೊಂಡು ಅವ್ನಿಗೆ ಎಲ್ಲ ಗಾಡಿ ಕೊಡ್ಸಿ. ಸ್ಟ್ರಿಕ್ಟ್ ಅಪ್ಪ? ಇಲ್ಲ ಸರ್, ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಆರ್ ಇಂಟ್ರೆಸ್ಟೆಡ್? ಆ್ಯಕ್ಟ್ ಮಾಡ್ತೀರಾ? ಖಂಡಿತ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಐ ಹ್ಯಾಡ್ ಗ್ರೇಟ್ ಪೇರೆಂಟ್ಸ್, ಐ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಚೈಲ್ಡ್ಹುಡ್. ನಾನು ಕೊಟ್ಟಿರೋ ಚೈಲ್ಡ್ಹುಡ್ ಇಟ್ಸ್ ಅ ಡ್ರೀಮ್ ಫಾರ್ ಎನಿವನ್. ಆ ಥರ ಚೈಲ್ಡ್ಹುಡ್ ಇತ್ತು ನಂದು. ನೀವು ಅದೇ ಥರ ಮಗನ್ ಕೊಡ್ತಾ ಇದ್ದೀರಾ? ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಟ್ಟಿದ್ದೀನಿ ಸರ್, ಅಷ್ಟೇ. ನೂರೊಂದು ನೆನಪು. That is Baba's mahime, that is his blessings, what he and me have experienced. So from childhood I told you, ನಮ್ಮ ತಾತ ಅಜ್ಜಿ ನಮ್ಗೆ ಹೇಳ್ಕೊಟ್ಟಿದೆ ಓಂ ಸಾಯಿರಾಮ್ ಬಾಬಾನೇ, ಅವನಿಗೂ ಹಂಗೆ ಬಂದ್ಬಿಟ್ಟಿದೆ. ಸೊ ನಮ್ಗೆ ಎಲ್ಲ ಅವರೇ, ನಮ್ಗೆ ಬೇರೆ ಏನೂ ಇಲ್ಲ ನಮಗೆಲ್ಲ. ಶಿರಡಿಗೆ ಹೋಗಿದ್ದೀರಾ? ಅವನು ಚಿಕ್ಕ ವಯಸ್ಸು 2 ವಯಸ್ಸಿದ್ದಾಗ ಹೋಗಿದ್ದಾನೆ. ನಾವೆಲ್ಲ ಆದ್ರೆ ಒಟ್ಟಿಗೆ ಹೋಗೋಣ. ಡನ್, ಲೆಟ್ಸ್ ಗೋ. ಬಾಬಾ ಕರ್ಸ್ಕೋಬೇಕು, ಅದಕ್ಕೆ ನಾವು ಅನ್ಕೊಳ್ಳೋದಕ್ಕಿಂತ ಬಾಬಾ ನಮ್ಮನ್ನ ಅವ್ರು ಕರ್ಸ್ಕೊಂಡ್ರೆ ನಾವು ಹೋಗಕ್ಕಾಗೋದು. ಕರೆಕ್ಟ್, ಅವಕಾಶ ಕೊಟ್ರೆ ನಾವೆಲ್ಲ ಒಟ್ಟಿಗೆ ಹೋಗೋಣ. ಖಂಡಿತ ವಿ ಶುಡ್ ಡೂ ಇಟ್. ಐ ಆಮ್ ಗೇಮ್. ಯಾಕಂದ್ರೆ ನಾನು ಬಾಬಾನ ನಂಬ್ತೀನಿ, ತುಂಬಾ ನಂಬ್ತೀನಿ. ತುಂಬಾ ವರ್ಷ ಆಯ್ತು ಶಿರಡಿಗೆ ಹೋಗಿ. ಬಾಬಾ ನಾನು ತುಂಬಾ ವರ್ಷ ಆಯ್ತು, ಹೋಗೋಣ, ಒಂದು ಪ್ಲಾನ್ ಮಾಡ್ಬಿಟ್ಟು ಹೋಗೋಣ. ಖಂಡಿತ. ಅಂಡ್ ಹೇಗಿರುತ್ತೆ ಅಪ್ಪ ಮಗನ ದಿವಸ? ಡ್ಯಾಡ್ ಅಂಡ್ ಸನ್ಸ್ ಒಟ್ಟಿಗೆ ಜಿಮ್ ಎಲ್ಲ ನೋಡಿದೆ ನಿಮ್ದು, ಸೂಪರ್ ಆಗಿದೆ. ಆಮೇಲೆ ನಿಮ್ಮ ಅಪ್ಪ ಆಕ್ಟರ್ ಗೊತ್ತಲ್ವಾ ನಿಮ್ಗೆ? ಅದು ಆದ್ಮೇಲೆ ಗೊತ್ತಾಯ್ತು, ಬಟ್ ಅಷ್ಟು ಗೊತ್ತಿಲ್ಲ ನನಗೆ ಬಗ್ಗೆ. ಬಟ್ ನನಗೆ ಈಸ್ ಜಸ್ಟ್ ಮೈ ಫಾದರ್. ಹಾರ್ಟ್ ಥ್ರೋ, ವೆರಿ ವೆರಿ ಗುಡ್ ಲುಕಿಂಗ್ ಮ್ಯಾನ್. ಅಫ್ಕೋರ್ಸ್ ಇವಾಗಲೂ ಹಾಗೆ ಇದ್ದಾರೆ. ಇವಾಗ ಅಫ್ಕೋರ್ಸ್ ಕೂದಲು ಒಂಚೂರು ಕಡಿಮೆ ಆಗಿದೆ ಅಷ್ಟೇ, ಸ್ವಲ್ಪ ಜಾಸ್ತಿ ಹೋಗಿದೆ. ಅವಾಗ ನೀವು ಉದ್ದ ಬಿಟ್ಟಿದ್ರಿ ಸಿದ್ಧಾರ್ಥ, ಇಲ್ಲಿ ತನಕ ಇತ್ತು ಕೂದಲು ನಿಮ್ಗೆ. ನಿಮ್ಮ ಐಸ್, ನಾನು ಆಗ್ಲೇ ಹೇಳ್ದಂಗೆ ವೆರಿ ಬ್ರೈಟ್ ಐಸ್. ಆ ಕ್ಲೋಸಲ್ಲೆಲ್ಲ ನಿಮ್ಮನ್ನು ನೋಡಿದ್ರೆ ತುಂಬಾ ಜನ, ಗುಂಡೂರಾವ್ ಅವ್ರ ಮಗಂಗೆ ನಿಮ್ಮನ್ನು ಕನ್ಫ್ಯೂಸ್ ಆಗೋರು. ಅಜಯ್ ಗುಂಡೂರಾವ್ ಅವರು ಸಿಂಗ್ ಬಾಬು ಇಂಟ್ರೊಡ್ಯೂಸ್ ಮಾಡಿದ್ರು, ಹೂವು ಒಂದು ಸಿನಿಮಾ ಹೀರೋ ಅವರೇ ಅಂತ ಆಗಿತ್ತು. ಈ ವಾಸ್ ವೆರಿ ವೆರಿ ಹ್ಯಾಂಡ್ಸಮ್, ವೆರಿ ವೆರಿ ಹ್ಯಾಂಡ್ಸಮ್ ಫೆಲೋ. ಅಂಡ್ ಒಟ್ಟು ಎಷ್ಟು ಪಿಕ್ಚರ್ಸು ಸಿದ್ಧಾರ್ಥ ಸರ್ ಮಾಡಿರೋದು? 6-7 ಮೂವೀಸ್, 6-7 ಪಿಕ್ಚರ್. ಅಂಡ್ ಇಂಡಸ್ಟ್ರಿಯಿಂದ ದೂರ ಅದು. ನಿಮ್ಗೇನಾದರೂ ಸಿನಿಮಾ ಇಂಡಸ್ಟ್ರಿ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್, ಅಷ್ಟು ಇಂಟ್ರೆಸ್ಟ್ ಏನಾಗಬೇಕು ಅಂತ ಆಸೆ ಇದೆ? ಏನಾಗಬೇಕಂದ್ರೆ ನಮ್ಮ ಅಪ್ಪ ಥರ ಗರಾಜ್ ಓಪನ್ ಮಾಡಬೇಕು, ಹಂಗೆ ಆಸೆ ಇದೆ. ಆ ಲೆಗಸಿ ಕಂಟಿನ್ಯೂ ಮಾಡಬೇಕು. ಹಂಗೆ ನನಗೂ ಸೂಪರ್ ಬೈಕ್ಸ್, ಲಕ್ಸುರಿ ಕಾರ್ಸ್ ಪ್ಯಾಷನ್ ಇದೆ. ನೀವು ಏನು ಕೇಳಿದ್ರು ನಾನು ಹೇಳ್ಬೋದು ಸೂಪರ್ ಬೈಕ್ಸ್, ಲಕ್ಸುರಿ ಕಾರ್ಸ್ ಬಗ್ಗೆ. ಥ್ಯಾಂಕ್ಸ್ ಟು ಮೈ ಫಾದರ್ ಆ್ಯಂಡ್ ಮೈ ಗ್ರ್ಯಾಂಡ್ ಫಾದರ್, ಎಸ್. ಆ್ಯಂಡ್ ಮೈ ಫಾದರ್ ಡಿಡ್ಂಟ್ ಸೇ ದಿಸ್, ಬಟ್ ವೆನ್ ಮೈ ಡ್ಯಾಡ್ ವಾಸ್ ಯಂಗ್, ತಾತ ಜೊತೆ ಒಂದು ಓಲ್ಡ್ಸ್ ಮೊಬೈಲ್ ಗಾಡಿ ಇತ್ತು. ಸೊ 1936 ಮಾಡೆಲ್ಲು. ಸೊ ಒಳಗಡೆನೂ ನಮ್ಮಪ್ಪ ಥರ್ಡ್ ಸ್ಟ್ಯಾಂಡರ್ಡ್, ಪೆಟ್ರೋಲ್ ಬಂಕ್ನಲ್ಲಿ ಫ್ರಾಮ್ ದೇರ್ ಇಮ್ಯಾಜಿನ್ ದಟ್ ವಿ ಹ್ಯಾವ್ ಕಮ್. ಐ ಥಿಂಕ್ he's got his passion for cars from there only. And ನಾನು when I was small, that he used to take me to the showroom and ಎಲ್ಲ ಗಾಡಿ ನೋಡಿಬಿಟ್ಟು, you've gone everywhere and done everything. ಜನರಲಿ ಆಟ ಸಾಮಾನು ಜೊತೆ ಬಿಡೋದು, ನೀವು ಕಾರ್ ಜೊತೆನೇ ಆಟ ಆಡ್ಕೊಂಡು ಅವ್ನಿಗೆ ಎಲ್ಲ ಗಾಡಿ ಕೊಡ್ಸಿದ್ದೀನಿ, ಎಲ್ಲ ಗಾಡಿಯಲ್ಲಿ ಕೂರಿಸ್ಬಿಟ್ಟಿದ್ದೀನಿ. ಸರಿ ಹೇಳಿ. ಸೊ ವೆನ್ ಶೋರೂಮಿಂದ ಅಪ್ಪ used to get the cars home. I was 3 or 4 years old, sir, and at that time he used to give me the key. I should start the car, I should try and reverse it and all. And ಅದೆಲ್ಲ ಸುಮ್ಮನೆ ಗೊತ್ತಿರಲಿಲ್ಲ ಏನಂತ, ಸುಮ್ಮನೆ ನಾನು ಮಾಡ್ತಿದ್ದೆ. ದೆನ್ when I grew up, maybe 9 or 10, I realized I had a real passion for cars. So I want to open my own garage. ಏನು ಓದ್ತಾ ಇದ್ದೀರಾ? ಇವಾಗ 12th ಆಯ್ತು ಸರ್. ಇವಾಗ ಕಾಲೇಜ್ ಅಡ್ಮಿಷನ್ ಹೋಗ್ತೀನಿ ನಾನು. ಎಲ್ಲ ಎಕ್ಸಾಮ್ ಎಲ್ಲ ಬರ್ದಿದ್ದೀನಿ, ಎಂಟ್ರೆನ್ಸ್ ಎಕ್ಸಾಮು. ಇವಾಗ ನೋಡಬೇಕು ಯಾವ ಕಾಲೇಜ್. ಚೆನ್ನಾಗಿ ಓದಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಈ ಬಿಸ್ನೆಸ್ ಜೊತೆಗೆ ಪ್ರೊಫೆಷನ್ ಆಗಲ್ದೇ ಇದ್ದರೂ ಪ್ಯಾಷನ್ಗೋಸ್ಕರ ಯಾವಾಗಾರು ಆ್ಯಕ್ಟ್ ಮಾಡಿ. ಯಾಕೆ ಅಂದರೆ ಅಶೋಕ್ ರಾವ್ ಸರ್ ಅವರ ಜನ್ರೇಷನ್ ಇಲ್ಲಿಗೆ ನಿಲ್ಲಬಾರ್ದು. ಆ್ಯಂಡ್ ಐ ಆಮ್ ಆಸ್ಕಿಂಗ್ ಯುವರ್ ಡ್ಯಾಡ್ ಆಲ್ಸೋ ಟು ಕಂಟಿನ್ಯೂ. ಅವರು ಆ್ಯಕ್ಟಿಂಗ್ ಇದು ಬರಬೇಕು. ಯಾಕೆಂದರೆ ನಿಮ್ಮ ಈ ಪ್ರೊಫೆಷನ್ನು ಎಲ್ಲ ಒಂದು ಜನಕ್ಕೆ ಚಿಕ್ಕ ಗುರುತು ಕೊಟ್ಟಿರೋದು ಈ ಸಿನಿಮಾನೇ ಸರ್. ಇವತ್ತು ನಾನು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ಮಾತಾಡ್ತಿದ್ರು ಈ ಸಿನಿಮಾನೇ ಕಾರಣ. ಈ ನಿಮ್ಮದು ಬಿಸ್ನೆಸ್ಸು, ನಿಮ್ಮ ಕಾರು, ಅದೆಲ್ಲ ಕರೆಕ್ಟ್, ಹೊಟ್ಟೆಗೆ ಊಟಕ್ಕೆ ಕರೆಕ್ಟ್. ಅದು ಆದರೆ ನಿಮ್ಗೆ ಗುರುತು ಕೊಟ್ಟಿರೋದು ನಿಮ್ಮ ಫ್ಯಾಮಿಲಿಗೆ ಅಶೋಕ್ ರಾವ್ ಮೊಮ್ಮಗ ಅಂತ, ಅಥವಾ ಅಶೋಕ್ ರಾವ್ ಮಗ ಅಂತ, ಅಥವಾ ನಿಮಗೆ ಸಿದ್ಧಾರ್ಥ ಅವ್ರ ಮಗ ಅಶೋಕ್ ರಾವ್ ಅವ್ರ ಮೊಮ್ಮಗ ಅಂತ ಸಿನಿಮಾ. ಸೊ ಆ ಸಿನಿಮಾ ಅನ್ನೋ ಅಮ್ಮನ್ನು ಕೂಡ ಅವಾಗ ಜ್ಞಾಪಿಸ್ಕೊಳ್ಳಿ.
ಆದಷ್ಟು ಅದ್ರ ಜೊತೆಗೂ ಖಂಡಿತ. ಚೆನ್ನಾಗಿ ಓದಿ ಫಸ್ಟು. ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಿಮ್ಗೆ ಐ ಕ್ಯಾನ್ ಡು, ಅದೇ ನಾನು ಹೇಳೋದು ನಿಮ್ಮ ತಂದೆ ಹೇಳೋದು ಅಲ್ಲ ದೇವ್, ನಿಮ್ಮೊಳಗಡೆ ಬರಬೇಕದು. ಎಸ್ ನನಗೆ ಮಾಡಬೇಕು ಅಂತ ಆವಾಗ ಮಾಡಿ. ಯಾರೋ ನಾನು ಹೇಳಿದೆ ಇನ್ನೊಬ್ಬ ಹೇಳಿದೆ, ನೋ, ದಟ್ ಇಸ್ ನಾಟ್ ದ ವೇ. ನಿಮಗನ್ನಿಸಿ ನಾನು ಎಸ್ ಐ ಕ್ಯಾನ್ ಗಿವ್ ಜಸ್ಟಿಫಿಕೇಶನ್, ನಾನು ಇದಕ್ಕೆ ನ್ಯಾಯ ಒದಗಿಸ್ಬೋದು ಅನ್ಸಿದ್ರೆ ನೀವು ಖಂಡಿತ ಮಾಡಿ, ಅದನ್ನ ಕವರ್ ಮಾಡ್ಕೊಳ್ಬೇಡಿ. ಸೊ ಅದೊಂದು, ನಾನು ಒಬ್ಬ ನಿಮ್ಮ ಅಣ್ಣನಾಗೋ ಅಥವಾ ನಿಮ್ಮ ತಂದೆ ಫ್ರೆಂಡ್ ಆಗೋ ಒಂದು ಚಿಕ್ಕ ಒಂದು ಅಡ್ವೈಸ್ ಕೊಡೋಷ್ಟು ದೊಡ್ಡವನಲ್ಲ, ನನ್ನ ಒಪಿನಿಯನ್ ಶೇರ್ ಮಾಡಿದೆ ಖಂಡಿತ ಅಷ್ಟೇ. ಆಲ್ವೇಸ್ ಆಲ್ವೇಸ್. ಆ್ಯಂಡ್ ಹೇಗಿರುತ್ತೆ ಅಪ್ಪ ಮಗ ಜಗಳ ಆಡ್ತೀರಾ? ಸ್ಟ್ರಿಕ್ಟಾ ಅಪ್ಪ? ಇಲ್ಲ ಸರ್, ಏನು ಕೇಳಿದರೆ ಅವ್ರು ಕೊಡ್ತಾರೆ. ಆ್ಯಂಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್. ಯಾ, ಸೊ ಏನು ಪ್ರಾಬ್ಲಮ್ ಇದ್ದರೆ ಇಲ್ಲಾಂದರೆ ಹ್ಯಾಪಿ ಮೂಮೆಂಟ್ಸ್ ಇದ್ದರೆ ಐ ಶೇರ್ ಎವ್ರಿಥಿಂಗ್ ವಿತ್ ಹಿಮ್. ಆ್ಯಂಡ್ ನೋ ಐ ಆಮ್ ಬ್ಲೆಸ್ಡ್. ಐ ಥ್ಯಾಂಕ್ ಬಾಬಾ ಎವ್ರಿ ಡೇ ದಟ್ ಐ ಹ್ಯಾವ್ ಅ ಫಾದರ್ ಲೈಕ್ ಹಿಮ್. ಸೊ ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀರಾ ಅಪ್ಪ ಮಗ? ನಾವು ಕ್ಲಬ್ಗೆ ಹೋಗ್ತೀವಿ, ಮತ್ತು ವಿ ಗೋ ಟು ಹಾಲಿಡೇಸ್ ಆ್ಯಂಡ್ ವಿ ಜಸ್ಟ್ ಎಂಜಾಯ್ ಈಚ್ ಅದರ್ಸ್ ಕಂಪನಿ. ವಿ ಬೋತ್ ಲೈಕ್ ಫಾರೆಸ್ಟ್. ಇರೋ ಬರೋ ಕಾಡೆಲ್ಲ ತೋರಿಸ್ಬಿಡಿ ನೀವು. ಓ, ಸೌತ್ ಇಂಡಿಯಾ ಅಲ್ಲಿ ಆಲ್ ದ ಫಾರೆಸ್ಟ್ ಇದೆ. ನಿಮ್ಗೆ ಇಷ್ಟ ಅಂತ ಫಾರೆಸ್ಟ್ ಜಂಗಲ್ ಸಫಾರಿ. ವಂಡರ್ಫುಲ್ ಸರ್. ಜಿಮ್ಮಲ್ಲಿ ಹೆಂಗೆ ಅಪ್ಪ ಹೆಂಗೆ ವರ್ಕೌಟ್ ಮಾಡ್ತಾರೆ? ಇವಾಗ ಅವ್ನು ನಮ್ಮ ಅಪ್ಪ ಜಿಮ್ಮಲ್ಲಿ, ನಮ್ಗೆ ಸ್ವಲ್ಪ ಡೌನ್ ಆಗಿದೆ, ಸ್ವಲ್ಪ ಶೋಲ್ಡರ್ ಇಶ್ಯೂ ಆಗಿ. ಇವಾಗ ಅವನಿಗೆ ಮಾಡಿರೋದು ನೋಡಿದಾರ ಜಿಮ್ ಅದನ್ನ? ಅವನಿಗೆ ಮಾಡಪ್ಪ, ಅವ್ನು ಜಿಮ್ ಕೊಟ್ಟ ಆಗಲೇ 2 ವರ್ಷ ಆಯ್ತು ಇವಾಗ. ಓಕೆ, ವಂಡರ್ಫುಲ್. ಓನ್ ಜಿಮ್ ಮಾಡಪ್ಪ ಅಂತ. ಅಲ್ಲಿ ಏನಕ್ಕೆ ಹೋಗೋದು, ಇಲ್ಲೇ ಮಾಡಿ. ವಂಡರ್ಫುಲ್. ತಂದೆನೇ ಗುರು ಇರಬೇಕಾದ್ರೆ ಇನ್ನೇನು ಅದಕ್ಕಿಂತ ಆಪರ್ಚುನಿಟಿ ಬೇರೆ ಇಲ್ಲ. ಎಸ್ ಸಿದ್ಧಾರ್ಥ್ ಸರ್, ಅಂದರೆ ಈಗ ಮತ್ತೆ ನಿಮ್ಗೆ ಯಾರಾದರೂ ಇವಾಗ ನಮ್ಮ ಇಂಟರ್ವ್ಯೂ ನೋಡಿದ್ಮೇಲೆ ಯಾರು ಫಿಲ್ಮ್ ಪರ್ಸ್ನಾಲಿಟಿನೋ ಅಥವಾ ಟೆಲಿವಿಷನ್ ಪರ್ಸ್ನಾಲಿಟೀಸು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಆರ್ ಇಂಟ್ರೆಸ್ಟೆಡ್? ಆ್ಯಕ್ಟ್ ಮಾಡ್ತೀರಾ? ಖಂಡಿತ, ಡೆಫಿನೆಟ್ಲಿ. ಟೈಮ್ ಅಕಾಮಿಡೇಟ್ ಮಾಡ್ಬೋದು ನೀವು? ಓ ಎಸ್. ಓಕೆ. ಐ ಆಮ್ ಮೋರ್ ರಿಲ್ಯಾಕ್ಸ್ಡ್ ನೋ, ಇನ್ ದ ಸೆನ್ಸ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್ ಅಲ್ವಾ. ಸೊ ಐ ಆಮ್ ಮೋರ್ ರಿಲ್ಯಾಕ್ಸ್ಡ್, ಐ ಹ್ಯಾವ್ ಮೋರ್ ಟೈಮ್ ಆನ್ ಹ್ಯಾಂಡ್. ಸೊ ಇವಾಗ ಒಂದು 30 ವರ್ಷ ಆಗಿತ್ತು ನೀವು ಇದರಿಂದೆಲ್ಲನೂ, 26 ವರ್ಷ, 2001 ಅಂದರೆ 26-25 ವರ್ಷ ಆಗಿತ್ತು. ಈ 25 ವರ್ಷದಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಯಾರು ನಿಮ್ಮ ಸಂಪರ್ಕ ಮಾಡಿದ್ರಾ? ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಭಾವ ಥ್ರೂ ರಾಜೀವ್ ಅವರಿಂದ ಯಾರು ಪರಿಚಯ ಆಗಿರೋ ಅವರೆಲ್ಲ ಟಚ್ಚಲ್ಲಿದ್ದರು. ಬಿಟ್ಟರೆ ಇನ್ ಪರ್ಸನ್ ಯಾರಿಗೂ ಸಿಕ್ಕಿಲ್ಲ ಆ ಥರ. ಸೊ ನಾನೇ ನೀವೇ ಫಸ್ಟ್ ಯಾರು ಆ ಥರ ಸಿಕ್ಕಿಲ್ಲ. ಯಾಕಂದರೆ ನಮ್ಮ ರೂಟೇ ಬಿಸ್ನೆಸ್ ಹೋಗ್ಬಿಡ್ತು. ನಾವು ಇಂಡಸ್ಟ್ರಿ ಕಡೆ ನಾವು ನಾಟ್ ಬೀನ್ ಇನ್ ಟಚ್ ವಿತ್ ಎನಿವನ್, ಯಾರೂ ಇಲ್ಲ. ಸೊ ಈಗ ಒಂದು ಲಾಸ್ಟ್ ಒಂದು ಕಾಲ ಗಂಟೆಯಿಂದ ನಿಮ್ಮ ಜೀವನದ ಕೆಲವು ಭಾಗಗಳನ್ನ ನನ್ನ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ರಿವೈಂಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸು, ನಿಮ್ಮ ಅಪ್ಪ ಅಮ್ಮನ ಜೊತೆಗಿದ್ದಿದ್ದು, ಅಪ್ಪನ ಕೆಲವು ವಿಚಾರಗಳು, ಕಲ್ಯಾಣೋತ್ಸವದ ದಿನ, ಆಮೇಲೆ ಕೆಲವೆಲ್ಲರನ್ನೂ ರೀಕನೆಕ್ಟ್ ಮಾಡಿದ್ದು, ಮಗಂದು. ಸೊ ಎಲ್ಲ ಒಟ್ಟಾರೆಯಾಗಿ ಹಿಂತಿರುಗಿ ನೋಡಿದಾಗ ನಿಮ್ಮ ಲೈಫ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ಸ್ ಟು ಯು ಫಾರ್ ಬ್ರಿಂಗಿಂಗ್ ಬ್ಯಾಕ್ ಸೋ ಮೆನಿ ಮೆಮರೀಸ್ ಇನ್ ದ ಲಾಸ್ಟ್ 1.5 hours. ಇಟ್ ಫೀಲ್ಸ್ ವೆರಿ ನೈಸ್. ತುಂಬ ಜನ ಕೇಳ್ತಾರೆ, ಏನಪ್ಪ ಹೌ ಡು ಯು ಲುಕ್ ಎಟ್ ಯುವರ್ ಲೈಫ್, ವಾಟ್ ಯು ತಿರುಗಿ ನೋಡಿದಾಗ ಹೆಂಗೆ ಅನಿಸುತ್ತೆ, ವಾಟ್ ಯು ಫೀಲ್ ಅಂತ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಐ ಹ್ಯಾಡ್ ಗ್ರೇಟ್ ಪೇರೆಂಟ್ಸ್, ಐ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಚೈಲ್ಡ್ಹುಡ್. ನಾನು ಕೊಟ್ಟಿರೋ ಚೈಲ್ಡ್ಹುಡ್ ಇಟ್ಸ್ ಅ ಡ್ರೀಮ್ ಫಾರ್ ಎನಿವನ್. ಆ ಥರ ಚೈಲ್ಡ್ಹುಡ್ ಇತ್ತು ನಂದು. ನೀವು ಅದೇ ಥರ ಮಗಂಗೆ ಕೊಡ್ತಾ ಇದ್ದೀರಾ? ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಟ್ಟಿದ್ದೀನಿ ಸರ್, ಅಷ್ಟೇ. ದಟ್ ಈಸ್ ಮೈ ಓನ್ಲಿ ಥಿಂಗ್. ಬಾಬಾ ಇದ್ದಾರಲ್ಲ, ಅವ್ರು ಕೊಡಿಸಿದ್ದಾರೆ ಅಷ್ಟೇ ಅಷ್ಟೇ. ಇವಾಗ ನಿಮ್ಮ ಅಪ್ಪ ಅಮ್ಮ ಕೊಡಿಸ್ತಾ ಇದ್ದಾರೆ ಅಷ್ಟೇ ಅಷ್ಟೇ. ಎಸ್ ಸಿದ್ಧಾರ್ಥ್ ಸರ್, ಅಶೋಕ್ ರಾವ್ ಅವರ ಸಾಕಷ್ಟು ಜನ ಅಭಿಮಾನಿಗಳಿಗೆ, ಅಂದರೆ ಮೊನ್ನೆ ಆ ಪೋಸ್ಟ್ ನೋಡ್ಬಿಟ್ಟು ಕೂಡ ತುಂಬ ಜನ ನಿಮ್ಮನ್ನು ಸಂದರ್ಶನ ಮಾಡಿ ಅಂತ ಕೇಳಿದಂಥ ಆ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮ್ಮ ತಂದೆ ಮೇಲೆ ತೋರಿಸಿರೋ ಪ್ರೀತಿ ಕಮೆಂಟ್ಸಲ್ಲಿ ನೋಡಿ ತುಂಬ ಖುಷಿ ಆಯಿತು. ನಾನು ಇಷ್ಟೇ ಹೇಳ್ತೀನಿ ದಟ್ ಎಷ್ಟು ವರ್ಷ ನಮ್ಮ ತಂದೆ ಇಂಡಸ್ಟ್ರಿಯಲ್ಲಿದ್ದರೋ ನೀವೆಲ್ಲ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅಂಗಡಿ ಹತ್ರ ಬಂದು ಭೇಟಿ ಆದಾಗ, ಮನೆ ಹತ್ರ ಬಂದು ಭೇಟಿ ಆದಾಗ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಎಫೆಕ್ಷನ್, ಆ್ಯಂಡ್ ಸೇಮ್ ಎಫೆಕ್ಷನ್ ಯು ಶೋನ್ ಟು ಮೀ. ನಾನು ಇಂಡಸ್ಟ್ರಿಯಲ್ಲಿ ಒಂದು 10 ವರ್ಷ ಇದ್ದೆ. ಪಿಕ್ಚರ್ಸು ಆ್ಯಂಡ್ TV ಸೀರಿಯಲ್ ಸೇರಿಸ್ಬಿಟ್ಟು ಹೇಳ್ತಿರೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಎಫೆಕ್ಷನ್. ಒಳ್ಳೆಯ ಒಂದು ಅವಕಾಶ, ಆಪರ್ಚುನಿಟಿ ರಘು ಅವ್ರು ಹೇಳ್ದಂಗೆ ನನಗೆ ಸಿಕ್ಕಿದರೆ ಖಂಡಿತ ಐ ಆಮ್ ಲುಕಿಂಗ್ ಎಟ್ ಕಮಿಂಗ್ ಬ್ಯಾಕ್ ಟು ದ ಇಂಡಸ್ಟ್ರಿ, TV ಸೀರಿಯಲ್, ಆ್ಯಡ್ ಫಿಲ್ಮ್ಸ್ ಆರ್ ಮೂವೀಸ್. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ನಿಮ್ಮ ತಂದೆನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಅದೇ ಯಾವಾಗಲೂ ನೋಡಿಲ್ಲ ಸರ್, ಒಂದು ಸರ್ತಿ ನೋಡಿದ್ದೀನಿ.
ಅದೇನೋ ಆ್ಯಡ್ ಫಿಲ್ಮ್ ತೋರಿಸಿದ್ದಾರೆ ನಮ್ಮಪ್ಪ, ಬಟ್ ಇಂಟ್ರೆಸ್ಟ್ ಇದೆ ನೋಡೋಕ್ಕೆ. ಆ ಹಾಡು ತೋರಿಸಿ ಸರ್, ಪ್ರೀತಿ ಮಾಡೋ ಹುಡುಗರ ಹೌದು. ಅದನ್ನ ನೋಡ್ಬೇಕು, ಈ ಏಜಲ್ಲಿ ಅವ್ರು ನೋಡ್ಬೇಕಿದೆ. ಎಸ್. ಫೈನಲಿ ನೀವು ಅಶೋಕ್ ರಾವ್ ಅವರ ಮೊಮ್ಮಗಾಗಿ, ಸಿದ್ಧಾರ್ಥ್ ಅವರ ಮಗ ಆಗಿ, ನಿಮ್ಮ ಫ್ಯಾಮ್ಲಿಗೆ ಜನ ಕೊಟ್ಟಿರೋ ಒಂದು ರೆಸ್ಪೆಕ್ಟು, ಗೌರವ, ಗುರುತು ಅಂತ ನಿಮ್ಮ ತಾತನ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು ಆ್ಯಸ್ ಎ ಮೊಮ್ಮಗ, ಅವರ ಮೊಮ್ಮಗಾಗಿ? Sir, all I can say, I'm honored, and like Appa said, I'm blessed to have a grandfather like him, a father like him, and I have no words. ಎಸ್ ಸರ್, ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ವೆರಿ ಕ್ಯಾಶುವಲ್ ಆಗಿತ್ತು. ನಿಮಗೇನು ಅನ್ನಿಸ್ತು ಸಿದ್ಧಾರ್ಥ್ ಸರ್ ಜೊತೆ? Absolutely casual. I didn't feel like I'm sitting with a person who I have not met. It's like you and me, ನಾವು ನೀವು ನನ್ನೇ ಭೇಟಿ ಆಗಿದಾಗ ಆ ಥರ ಫೀಲಿಂಗ್ ಇದೆ ನನಗೆ. I'm not at all conscious about anything. And whatever ನೀವು ಏನು ಪ್ರಶ್ನೆ ಕೇಳಿದೆ, ಇಟ್ ಕೇಮ್ ಔಟ್ ಫ್ರಮ್ ಮೈ ಹಾರ್ಟ್, ಫ್ರೀಯಾಗಿ. ನೀವು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಫೋನ್ ಮಾಡಿರೋ ಅದು ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿದ್ಧಾರ್ಥ್ ಸರ್. ಸೊ ನಿಮಗೆ ಕಾನ್ಷಿಯಸ್ ಇತ್ತಾ? ನಿಮಗೆ ಇವ್ರು ಓಕೆ, ಕಂಫರ್ಟಬಲ್ ನನ್ನ ಜೊತೆ ಮಾತಾಡಿದ್ದು? No problem, sir. ಯು ಆರ್ ಹ್ಯಾಪಿ? Yeah. ಐ ಆಮ್ ವೆರಿ ಹ್ಯಾಪಿ ನೀವು ಈ ಶೋನಲ್ಲಿ ಪಾರ್ಟ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ದೇವ್. ಆ್ಯಂಡ್ Thank you, sir. ಒಂದು ನಿಮ್ಮಿಬ್ಬರು ಅಪ್ಪ ಮಗನಿಗೂ ಒಂದು ಗಿಫ್ಟ್ ತಂದಿದ್ದೀವಿ ಓ, ಥ್ಯಾಂಕ್ ಯು ಸೋ ಮಚ್ ನನ್ನ ಸರ್. ಕಡೆಯಿಂದ. ಸೊ ಐ ವಾಂಟ್ ಯು ಟು ಓಪನ್ ಮಾಡಿ. ಓಪನ್. ಓ ವಾವ್, ದಿಸ್ ಇಸ್ ಮೈ ಫೇವರೆಟ್ ಫೋಟೋ. ಇದು ಈ ಮಾರ್ಬಲ್ ಸ್ಟೋನ್ ಮೇಲೆ ಪ್ರಿಂಟ್ ಆಗಿರೋದು. ಅಂಡ್ ಇಬ್ರು ಸ್ಮೈಲು ಎಷ್ಟು ಆರ್ಗ್ಯಾನಿಕ್ ಆಗಿದೆ ನೋಡಿ. ಸೆಲ್ಫಿ ನಾನೇ ತಗೊಂಡಿರೋದು. ಅವ್ನು 4 ವಯಸ್ಸು ಅವಾಗ, ಓಕೆ. 2012. ಇಲ್ಲೇ ನಮ್ಮ ಲಾನ್ ಗಾರ್ಡನ್ ಕಟ್ಟೆ ಮೇಲೆ ನಿಂತ್ಬಿಟ್ಟು ನಾನು ಫೋಟೋ ತಗೊಂಡಿರೋದು. ವೆರಿ ನೈಸ್. ಥ್ಯಾಂಕ್ ಯು ಫಾರ್ ದಿಸ್. ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಹಿಯರ್ ಓನ್ಲಿ. ಎಸ್ ಸರ್, ಥ್ಯಾಂಕ್ This ಯು. is our favorite room, and you come to our favorite room. Thank You're you, sir. most welcome. Thank you, and thank you too. ಅಂದರೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ದೇವ್ ಅವ್ರಿಗೆ ಹಾಗೂ ಸಿದ್ಧಾರ್ಥ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಆಪರ್ಚುನಿಟಿ ನೀವು ಕೊಟ್ಟಿದ್ದು ನನಗೆ ತುಂಬ ತುಂಬ ಖುಷಿ ಆಯ್ತು. ಯಾಕೆಂದರೆ ಜನ ಏನು ಆಸೆ ಪಡ್ತಾರೆ ಅದನ್ನು ರೀಚ್ ಮಾಡೋಕ್ಕೆ ನಾನು ಸಿನ್ಸಿಯರಾಗಿ ಪ್ರಯತ್ನ ಪಡ್ತೀನಿ. ಸೊ ಜನಗಳ ಆಸೆಯನ್ನು ಸ್ಪಂದಿಸಿ ನನ್ನ ಒಂದು ರಿಕ್ವೆಸ್ಟ್ನ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. Thank you so much, Raghu. Thank you so much. All the best for your programs, and I'll keep watching it and wish you all the best. ವಿಲ್ ಸ್ಟೇ ಕನೆಕ್ಟೆಡ್ ಸರ್. Always, Sairam. Sir, ಇದು ನನ್ನಿಂದ ನನ್ನ ಮಗನಿಂದ give it to uncle. You give it. One small ಸರ್ ಥ್ಯಾಂಕ್ ray of hope. It's a jade plant. Thank that will bring you and your family a lot of good luck. ನನಗೆ ತುಂಬ ಇಷ್ಟ, ನನ್ನ ಫ್ಯಾಮಿಲಿ, ನನ್ನ ಹೆಂಡತಿಗೆ ತುಂಬ ಇಷ್ಟ ಈ ಥರದಲ್ಲಿ. Please give it. ತುಂಬಾ lot of love from Dave and me to you and your family, and ಫ್ರಮ್ thank you. ಅಶೋಕ್ ರಾವ್ ಸರ್ ಫ್ಯಾಮಿಲಿ. Thank you, sir. ಸರ್ ನಿಮ್ಮ ಈ ಪ್ರೀತಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಅಶೋಕ್ ರಾವ್ ಸರ್ ಅವರ ಮಗ ಸಿದ್ಧಾರ್ಥ್ ಅವರ ಕುಟುಂಬ, ಅಶೋಕ್ ರಾವ್ ಅವರ ಕುಟುಂಬ, ಅವ್ರ ಮಗ ದೇವ್. ತುಂಬ ಖುಷಿ ಆಯಿತು ಅಶೋಕ್ ರಾವ್ ಅವ್ರ ಮೊಮ್ಮಗನ್ನ ನೋಡಿದ್ದು. ನನಗೆ ನಿಮ್ಮ ತಾತನ ಥರನೇ ಕಾಣಿಸ್ತೀರ, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ನಿಮ್ಮ ತಾತನ್ನ, ನಿಮ್ಮ ತಂದೆನ ಇಂಟರ್ವ್ಯೂ ಮಾಡೋ ಯೋಗ ನನಗೆ ಬರ್ದಿರಲಿಲ್ಲ, ಬಟ್ ಐ ಆಮ್ ಹ್ಯಾಪಿ ಅವ್ರ ಮಗನ ನಾನು ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ದಕ್ಕೆ. ನಿಮಗೆ ಈ ಕಾರ್ಯಕ್ರಮ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ಅನಿಸ್ತಾ ಮತ್ತೆ ಮುಂದಿನ ಸರಣಿನಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಗಿ ಹೇಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಸರಣಿನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸರಣಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕರಾವಳಿಯ ಕಥೆಗಳು, ಕರಾವಳಿಗೆ ನಾವು ಹೋಗಿದ್ದು, ಒಂದೊಂದು ವ್ಲಾಗ್ಸು, ಅಲ್ಲಿ ಇಂಟರ್ವ್ಯೂಸು ಎಲ್ಲನೂ ಬಂದ್ಕೊಂಡು ಹೋಗುತ್ತೆ. ಸೊ ನಿಮ್ಮ ಪ್ರೀತಿ, ಪ್ರೇಮ, ಪ್ರೋತ್ಸಾಹ ಹೀಗಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.